ಕಿಂಗ್ ಈಸ್ ಅಲೈವ್. ಪೊಲಿಟಿಕಲಿ ಆರೋಗ್ಯ ಇನ್ನು ಹೆಚ್ಚಿಗೆ ಕೊಡ್ಲಿ ದೇವರು ಸಿದ್ದರಾಮಯ್ಯನವರಿಗೆ. ಬಟ್ ನಾವು ಪೊಲಿಟಿಕಲಿನೇ ಮಾತನಾಡೋಣ. ಪೊಲಿಟಿಕಲಿ ಸಿದ್ದರಾಮಯ್ಯನವರು ಅಲೈವ್ ಅನ್ನೋದನ್ನ ಭೈರತಿ ಸುರೇಶ್ ಅವರು ದೃಢೀಕರಿಸುವಂತ ಪರಿಸ್ಥಿತಿ ಇದೆಯಾ? ಈ ಸ್ಟಿಲ್ ಅವರ್ ಚೀಫ್ ಮಿನಿಸ್ಟರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಹಾಗೆ ಅಧಿಕಾರ ಹಸ್ತಾಂತರ ಇತ್ಯಾದಿ ಇತ್ಯಾದಿ ಇದು ಪಾರ್ಟಿಯ ಇಂಟರ್ನಲ್ ಮ್ಯಾಟರ್ ಅಂತ ಹೇಳಿ ಅವ್ರದೇ ಪಕ್ಷದ ಎಲ್ಲರೂ ಮಾತನಾಡ್ತಿದ್ದಾರೆ. ಅವರ ಪೊಲಿಟಿಕಲ್ ಜರ್ನಿಯಲ್ಲಿ ಅವ್ರ ಅಲೈವ್ ಇಲ್ಲ ಅನ್ನೋ ಪರಿಸ್ಥಿತಿ ಇದೆಯಾ, ಅಥವಾ ಅವ್ರ ಅಲೈವ್ ಇದ್ದಾರೆ ಅನ್ನೋದನ್ನ ಖಾತ್ರಿಪಡಿಸುವಂತಹ ಅನಿವಾರ್ಯತೆ ಇದೆಯಾ ಅಂತ? ಆ ಆತಂಕ ಅನಿವಾರ್ಯತೆ ಇರೋದ್ರಿಂದ ಆ ಮಾತು ಅವ್ರ ಬಾಯಲ್ಲಿ ಬಂತು. ಆತಂಕ ಇಲ್ದ್ರೆ ಯಾಕೆ ಹೇಳ್ಬೇಕಾಗಿತ್ತು ಅವರು ಕಿಂಗ್ ಇಸ್ ಅಲೈವ್ ಅಂತ? ಜನರಿಗೆ ಜ್ಞಾಪಿಸಬೇಕಾಗಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ ಇನ್ನೂ ಜೀವಂತವಾಗಿದ್ದಾನೆ ಅಂತ. ಯಾವ ರೀತಿ ಬ್ರಿಟಿಷರು ಬಯಸ್ತಾರೋ ಆತನ ಶತ್ರುಗಳನ್ನೆಲ್ಲ ಚದುರಿಸು, ನೆಲದ ಮೇಲೆ ಬೀಳಿಸು, ಅವರ ರಾಜಕೀಯವನ್ನ ಸೋಲಿಸು, ಅವರ ಕುತಂತ್ರಗಳೆಲ್ಲ ಭಗ್ನಗೊಳಿಸು ಅಂತ ಅವ್ರು ಏನ್ ಹೇಳ್ತಾರೆ ಅದೇ ಇವ್ರ ಮನಸ್ಸಲ್ಲಿದೆ. ಹೇಗಾದ್ರೂ ಮಾಡಿ ನಮ್ಮ ಮುಖ್ಯಮಂತ್ರಿನ ಆತನ ಶತ್ರುಗಳಿಂದ ರಕ್ಷಿಸು ಅಂತಂದ್ಬಿಟ್ಟು. ಇದು ನೋಡಿ, ಬರ್ತಾ ಬರ್ತಾ ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಎಷ್ಟು ನಗಪಾಟಲು ವಸ್ತು ಆಗ್ತಾ ಇದೆ. ಮುಖ್ಯಮಂತ್ರಿಯ ಮುಂದುವರಿಕೆ ಇರಲಿ ಅಥವಾ ಬದಲಾವಣೆ ಇರಲಿ, ಯಾವುದಕ್ಕೂ ಕೂಡ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳಾಗ್ಲಿ ಅಥವಾ ಅವರ ಕೇಂದ್ರದ ಹೈಕಮಾಂಡ್ ಆಗಲಿ, ಇಬ್ರು ಕೂಡ ಇನ್ನು ಮುಂದೆ ಜನರ ಬಾಯಲ್ಲಿ ಒಂದು ಪ್ರಹಸನದ ಮುಂದುವರಿಕೆ ತರ ಕಾಣ್ತಾ ಇದೆ. ಇಡೀ ದೃಶ್ಯಾವಳಿ ಅದಕ್ಕೆಲ್ಲೂ ಹತ್ತಿರದಲ್ಲೇ ಮುಕ್ತಾಯ ಇದೆ ಅಂತ ಅನಿಸ್ತಾನೆ ಇಲ್ಲ. ಆದ್ರೆ ಕ್ಷಣಗಣನೆ ಶುರುವಾಗಿದೆ ಅಂತ ಪ್ರತಿ ದಿವಸ ನಾವು ಲೆಕ್ಕ ಹಾಕ್ತಾ ಇರ್ತೇವೆ. ಬಟ್ ಆ ಕ್ಷಣ ಯಾವಾಗ ಬಂದಿತ್ತು? ಆ ಮುಹೂರ್ತ ಏನಾದ್ರು ಫಿಕ್ಸ್ ಮಾಡಿದ್ರಾ? ಅದು ಗೊತ್ತಾಗ್ತಾ ಇಲ್ಲ. ಅವ್ರ ನಾಯಕ ನಿನ್ನೆ ಲೋಕಸಭೆಯಲ್ಲಿ ಭರ್ಜರಿ ಭಾಷಣ ಮಾಡಿಬಿಟ್ರು. ಅವರ ಅಚ್ಚುಮೆಚ್ಚಿನ ವಿಷಯ ವೋಟ್ ಚೋರಿ ಬಗ್ಗೆ ಒಂದು ಭಯಂಕರ ಭಾಷಣ ಮಾಡಿಬಿಟ್ಟು ಇವತ್ತಾಗಲೇ ಜರ್ಮನಿಗೆ ಪಲಾಯನ ಮಾಡಿಬಿಟ್ರು. ಅವ್ರು ಇಲ್ವೇ ಇಲ್ಲ. ಸೊ ಈಗ ಮತ್ತೆ ಹೈಕಮಾಂಡ್ ಅಭಿಪ್ರಾಯ ಅವ್ರು ಹೇಳ್ದಂಗೆ ಕೇಳ್ತವೆ, ಅವ್ರ ಆದೇಶ ಬರಲಿ ಅಂತಂದ್ರೆ ಅವ್ರು ಜರ್ಮನಿಯಿಂದ ವಾಪಸ್ ಬರೋವರೆಗೂ ಆದೇಶ ಬರಲ್ಲ. ಅಲ್ಲಿವರೆಗೂ ಸಿದ್ದರಾಮಯ್ಯ ಮುಂದುವರಿತಾ ಇರ್ತಾರೆ. ಅಂತೂ ಅವ್ರ ಅದೃಷ್ಟ ಚೆನ್ನಾಗಿದೆ ನೋಡಿ. ವಾರಕ್ಕೊಂದ್ 3-4 ದಿವಸ ಅವ್ರ ನಾಯಕರು ವಿದೇಶಕ್ಕೆ ಹೋಗ್ಬಿಡೋದ್ರಿಂದ ಸಿದ್ದರಾಮಯ್ಯನಿಗೆ ಲೈಫ್ ಸಿಗ್ತಾ ಇರುತ್ತೆ. ಒಂದು ವಾರ ಬಿಟ್ಟು ವಿದೇಶದಿಂದ ಬರಲಿ, ಆಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಕೊಡ್ಲಿ, ಆಮೇಲೆ ನನಗೆ ದಿಲ್ಲಿಗೆ ಕರೆಸ್ಕೊಳ್ಳಿ, ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ, ಆಮೇಲೆ ಆದೇಶ ಪಾಲಿಸ್ತೇನೆ ಅಂತಂದ್ಬಿಟ್ಟು ಇವ್ರು ಪ್ರತಿಯೊಬ್ರು ಕೂಡ ಒಂದು ಬಾಲಿಶತನದ ಮಟ್ಟಿಗೆ ಬಂದ್ಬಿಟ್ಟಿದೆ. ಇವ್ರ ಹೇಳಿಕೆಗಳು, ಇವ್ರ ಈ ಉದ್ಗಾರಗಳು ಪ್ರತಿನಿತ್ಯ. ಆಮೇಲೆ ನೋಡಿ, ಈ ಇಡೀ ಬೆಳಗಾವಿ ಅಧಿವೇಶನ ಶುರುವಾದಾಗಿಂದ ಪಾಪ ನಮ್ಮ ಪ್ರತಿಪಕ್ಷಗಳ ಅದೃಷ್ಟ ನೆಟ್ಟಿಗಿಲ್ಲ. ಅವ್ರು ಏನೇನೋ ಹೋರಾಟ ಮಾಡಬೇಕು, ರೈತರನ್ನ ಕರ್ಕೊಂಡು, ಸಾವಿರಾರು ರೈತರನ್ನ ಕರ್ಕೊಂಡು ಮುತ್ತಿಗೆ ಹಾಕೋ ಅದೆಲ್ಲ ಮಾಡಕ್ ಹೊರಟಿದ್ರು. ಅದಕ್ಕೆ ಯಾವುದಕ್ಕೂ TRP ಸಿಗ್ತಾ ಇಲ್ಲ, ಅದು ಸುದ್ದಿ ಆಗ್ತಾನೆ ಇಲ್ಲ. ನಿನ್ನೆ ಬೆಳಿಗ್ಗೆ ಅವ್ರು ಇನ್ನೇನು ಮುತ್ತಿಗೆ ಹಾಕ್ಬೇಕನ್ನೋಷ್ಟೊತ್ತಿಗೆ ಇವ್ರ ದಾರಿಯಲ್ಲಿ ಇವ್ರು ಸಿಕ್ಬಿಟ್ರು. ಯತೀಂದ್ರ ಅವ್ರು ಸಿಕ್ಬಿಟ್ರು. ಅವ್ರು ಸಿಕ್ಕ ತಕ್ಷಣ ಪ್ರಶ್ನೆ ಕೇಳಿದ್ರಿ, ಅವ್ರ ಬಾಯಲ್ಲಿ ಒಂದು ಉತ್ತರ ಬಂದ್ಬಿಡ್ತು. ಇಡೀ ದಿವಸ ಚರ್ಚಾ ವಸ್ತು ಯಾವುದು ಅಂತಂದ್ರೆ ಪಾಪ ರೈತರ ಹೋರಾಟನೂ ಅಲ್ಲ, ವಿಜೇಂದ್ರರ ಮುತ್ತಿಗೆ ಕಾರ್ಯಕ್ರಮನೂ ಅಲ್ಲ, ಯಾವುದೂ ಅಲ್ಲ. ದಿನವಿಡೀ ನಾವು ಬರೀ ಯತೀಂದ್ರ ಅವರ ಹೇಳಿಕೆಯನ್ನು ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ನೋಡಿ ಯಾವ ರೀತಿ ಮತ್ತೊಂದು ಕಥಾವಸ್ತು ಕೊಟ್ಟಿದ್ದಾರೆ. ಈ ಭೈರತಿ ಸುರೇಶ್ ಕಿಂಗ್ ಈಸ್ ಅಲೈವ್ ಅಂತ ಅವರ ಪ್ರತಿಸ್ಪರ್ಧಿ ಬಣಕ್ಕೆ ಒಂಥರ ಎಚ್ಚರಿಕೆ ಗಂಟೆ, ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ ಹುಲಿ ಇನ್ನೂ ಜೀವಂತವಾಗಿದೆ ಅಂತ. ನಮ್ಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರು ಅಲ್ಲಿ ಇಲ್ಲಿ ಗ್ರಾಮೀಣ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಹೋದಾಗಲೆಲ್ಲ ಹುಲಿಯಾ ಅಂತ ಅವರ ಅಭಿಮಾನಿಗಳೆಲ್ಲ ಜೈಘೋಷ ಮಾಡ್ತಾ ಇರ್ತಾರೆ, ಹುಲಿಯಾ ಅಂತಂದ್ಬಿಟ್ಟು. ಅದಕ್ಕೇನೆ ಟೈಗರ್ ಈಸ್ ಅಲೈವ್ ಅಂತ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಇವ್ರು ಪದೇ ಹೇಳಿದಷ್ಟು ಸಿದ್ದರಾಮಯ್ಯನವ್ರ ಸ್ಥಾನ ಅಭದ್ರವಾಗ್ತಾ ಹೋಗುತ್ತೆ. ಇವ್ರ ರೀತಿ ಬಹಿರಂಗವಾಗಿ ಹೇಳ್ಕೊಂಡಷ್ಟು ಅವ್ರ ಶತ್ರುಗಳು ಇನ್ನೂ ಬಲಿಷ್ಠರಾಗ್ತಾ ಹೋಗ್ತಾರೆ. ಕಿಂಗ್ ಈಸ್ ಅಲೈವ್. ಪೊಲಿಟಿಕಲಿ ಆರೋಗ್ಯ ಇನ್ನು ಹೆಚ್ಚಿಗೆ ಕೊಡ್ಲಿ ದೇವರು ಸಿದ್ದರಾಮಯ್ಯನವರಿಗೆ. ಬಟ್ ನಾವು ಪೊಲಿಟಿಕಲಿನೇ ಮಾತನಾಡೋಣ. ಪೊಲಿಟಿಕಲಿ ಸಿದ್ದರಾಮಯ್ಯನವರು ಅಲೈವ್ ಅನ್ನೋದನ್ನ ಭೈರತಿ ಸುರೇಶ್ ಅವರು ದೃಢೀಕರಿಸುವಂತ ಪರಿಸ್ಥಿತಿ ಇದೆಯಾ? ಈ ಸ್ಟಿಲ್ ಅವರ್ ಚೀಫ್ ಮಿನಿಸ್ಟರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಹಾಗೆ ಅಧಿಕಾರ ಹಸ್ತಾಂತರ ಇತ್ಯಾದಿ ಇತ್ಯಾದಿ ಇದು ಪಾರ್ಟಿಯ ಇಂಟರ್ನಲ್ ಮ್ಯಾಟರ್ ಅಂತ ಹೇಳಿ ಅವ್ರದೇ ಪಕ್ಷದ ಎಲ್ಲರೂ ಮಾತನಾಡ್ತಿದ್ದಾರೆ. ಅವರ ಪೊಲಿಟಿಕಲ್ ಜರ್ನಿಯಲ್ಲಿ ಅವ್ರ ಅಲೈವ್ ಇಲ್ಲ ಅನ್ನೋ ಪರಿಸ್ಥಿತಿ ಇದೆಯಾ, ಅಥವಾ ಅವ್ರ ಅಲೈವ್ ಇದ್ದಾರೆ ಅನ್ನೋದನ್ನ ಖಾತ್ರಿಪಡಿಸುವಂತಹ ಅನಿವಾರ್ಯತೆ ಇದೆಯಾ ಅಂತ? ಆ ಆತಂಕ ಅನಿವಾರ್ಯತೆ ಇರೋದ್ರಿಂದ ಆ ಮಾತು ಅವ್ರ ಬಾಯಲ್ಲಿ ಬಂತು. ಆತಂಕ ಇಲ್ದ್ರೆ ಯಾಕೆ ಹೇಳ್ಬೇಕಾಗಿತ್ತು ಅವರು ಕಿಂಗ್ ಇಸ್ ಅಲೈವ್ ಅಂತ? ಜನರಿಗೆ ಜ್ಞಾಪಿಸಬೇಕಾಗಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ ಇನ್ನೂ ಜೀವಂತವಾಗಿದ್ದಾನೆ ಅಂತ. ಯಾವ ರೀತಿ ಬ್ರಿಟಿಷರು ಬಯಸ್ತಾರೋ ಆತನ ಶತ್ರುಗಳನ್ನೆಲ್ಲ ಚದುರಿಸು, ನೆಲದ ಮೇಲೆ ಬೀಳಿಸು, ಅವರ ರಾಜಕೀಯವನ್ನ ಸೋಲಿಸು, ಅವರ ಕುತಂತ್ರಗಳೆಲ್ಲ ಭಗ್ನಗೊಳಿಸು ಅಂತ ಅವ್ರು ಏನ್ ಹೇಳ್ತಾರೆ ಅದೇ ಇವ್ರ ಮನಸ್ಸಲ್ಲಿದೆ. ಹೇಗಾದ್ರೂ ಮಾಡಿ ನಮ್ಮ ಮುಖ್ಯಮಂತ್ರಿನ ಆತನ ಶತ್ರುಗಳಿಂದ ರಕ್ಷಿಸು ಅಂತಂದ್ಬಿಟ್ಟು. ಇದು ನೋಡಿ, ಬರ್ತಾ ಬರ್ತಾ ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಎಷ್ಟು ನಗಪಾಟಲು ವಸ್ತು ಆಗ್ತಾ ಇದೆ. ಮುಖ್ಯಮಂತ್ರಿಯ ಮುಂದುವರಿಕೆ ಇರಲಿ ಅಥವಾ ಬದಲಾವಣೆ ಇರಲಿ, ಯಾವುದಕ್ಕೂ ಕೂಡ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳಾಗ್ಲಿ ಅಥವಾ ಅವರ ಕೇಂದ್ರದ ಹೈಕಮಾಂಡ್ ಆಗಲಿ, ಇಬ್ರು ಕೂಡ ಇನ್ನು ಮುಂದೆ
ಜನರ ಬಾಯಲ್ಲಿ ಒಂದು ಪ್ರಹಸನದ ಮುಂದುವರಿಕೆ ತರ ಕಾಣ್ತಾ ಇದೆ ಇಡೀ ದೃಶ್ಯಾವಳಿ. ಅದಕ್ಕೆಲ್ಲೂ ಮುಕ್ತಾಯ ಹತ್ತಿರದಲ್ಲೇ ಮುಕ್ತಾಯ ಇದೆ ಅಂತ ಅನಿಸ್ತಾನೆ ಇಲ್ಲ. ಆದ್ರೆ ಕ್ಷಣಗಣನೆ ಶುರುವಾಗಿದೆ ಅಂತ ಪ್ರತಿ ದಿವಸ ನಾವು ಲೆಕ್ಕ ಹಾಕ್ತಾ ಇರ್ತೇವೆ. ಬಟ್ ಆ ಕ್ಷಣ ಯಾವಾಗ ಬಂದೀತು, ಆ ಮುಹೂರ್ತ ಏನಾದ್ರು ಫಿಕ್ಸ್ ಮಾಡಿದ್ರಾ, ಅದು ಗೊತ್ತಾಗ್ತಾ ಇಲ್ಲ. ಅವ್ರ ನಾಯಕ ನಿನ್ನೆ ಲೋಕಸಭೆಯಲ್ಲಿ ಭರ್ಜರಿ ಭಾಷಣ ಮಾಡಿಬಿಟ್ರು. ಅವರ ಅಚ್ಚುಮೆಚ್ಚಿನ ವಿಷಯ ವೋಟ್ ಚೋರಿ ಬಗ್ಗೆ ಒಂದು ಭಯಂಕರ ಭಾಷಣ ಮಾಡಿಬಿಟ್ಟು ಇವತ್ತಾಗಲೇ ಜರ್ಮನಿಗೆ ಪಲಾಯನ ಮಾಡಿಬಿಟ್ರು. ಅವ್ರು ಇಲ್ವೇ ಇಲ್ಲ. ಸೊ ಈಗ ಮತ್ತೆ ಹೈಕಮಾಂಡ್ ಅಭಿಪ್ರಾಯ ಅವ್ರು ಹೇಳ್ದಂಗೆ ಕೇಳ್ತವೆ, ಅವ್ರ ಆದೇಶ ಬರಲಿ ಅಂತಂದ್ರೆ ಅವ್ರು ಜರ್ಮನಿಯಿಂದ ವಾಪಸ್ ಬರೋವರೆಗೂ ಆದೇಶ ಬರಲ್ಲ. ಅಲ್ಲಿವರೆಗೂ ಸಿದ್ದರಾಮಯ್ಯ ಮುಂದುವರಿತಾ ಇರ್ತಾರೆ. ಅಂತೂ ಅವ್ರ ಅದೃಷ್ಟ ಚೆನ್ನಾಗಿದೆ ನೋಡಿ. ವಾರಕ್ಕೊಂದ್ 3-4 ದಿವಸ ಅವ್ರ ನಾಯಕರು ವಿದೇಶಕ್ಕೆ ಹೋಗ್ಬಿಡೋದ್ರಿಂದ ಸಿದ್ದರಾಮಯ್ಯವ್ರಿಗೆ ಲೈಫ್ ಸಿಗ್ತಾ ಇರುತ್ತೆ. ಒಂದು ವಾರ ಬಿಟ್ಟು ವಿದೇಶದಿಂದ ಬರಲಿ, ಆಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಕೊಡ್ಲಿ, ಆಮೇಲೆ ನನಗೆ ದಿಲ್ಲಿಗೆ ಕರೆಸ್ಕೊಳ್ಳಿ, ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ, ಆಮೇಲೆ ಆದೇಶ ಪಾಲಿಸ್ತೇನೆ ಅಂತಂದ್ಬಿಟ್ಟು ಇವ್ರು ಪ್ರತಿಯೊಬ್ರು ಕೂಡ ಒಂದು ಬಾಲಿಶತನದ ಮಟ್ಟಿಗೆ ಬಂದ್ಬಿಟ್ಟಿದೆ. ಇವ್ರ ಹೇಳಿಕೆಗಳು, ಇವ್ರ ಈ ಉದ್ಗಾರಗಳು ಪ್ರತಿನಿತ್ಯ. ಆಮೇಲೆ ನೋಡಿ, ಈ ಇಡೀ ಬೆಳಗಾವಿ ಅಧಿವೇಶನ ಶುರುವಾದಾಗಿಂದ ಪಾಪ ನಮ್ಮ ಪ್ರತಿಪಕ್ಷಗಳ ಅದೃಷ್ಟ ನೆಟ್ಗಿಲ್ಲ. ಅವ್ರು ಏನೇನೋ ಹೋರಾಟ ಮಾಡಬೇಕು, ರೈತರನ್ನ ಕರ್ಕೊಂಡು ಸಾವಿರಾರು ರೈತರನ್ನ ಕರ್ಕೊಂಡು ಮುತ್ತಿಗೆ ಹಾಕೋ ಅದೆಲ್ಲ ಮಾಡಕ್ ಹೊರಟಿದ್ರು. ಅದಕ್ಕೆ ಯಾವುದಕ್ಕೂ TRP ಸಿಗ್ತಾ ಇಲ್ಲ, ಅದು ಸುದ್ದಿ ಆಗ್ತಾನೆ ಇಲ್ಲ. ನಿನ್ನೆ ಬೆಳಿಗ್ಗೆ ಅವ್ರು ಇನ್ನೇನು ಮುತ್ತಿಗೆ ಹಾಕ್ಬೇಕನ್ನೋಷ್ಟೊತ್ತಿಗೆ ಅವ್ರ ದಾರಿಯಲ್ಲಿ ಇವ್ರು ಸಿಕ್ಬಿಟ್ರು. ಯತೀಂದ್ರ ಅವ್ರು ಸಿಕ್ಬಿಟ್ರು. ಅವ್ರು ಸಿಕ್ಕ ತಕ್ಷಣ ಪ್ರಶ್ನೆ ಕೇಳಿದ್ರಿ, ಅವ್ರ ಬಾಯಲ್ಲಿ ಒಂದು ಉತ್ತರ ಬಂದ್ಬಿಡ್ತು. ಇಡೀ ದಿವಸ ಚರ್ಚಾ ವಸ್ತು ಯಾವುದು ಅಂತಂದ್ರೆ ಪಾಪ ರೈತರ ಹೋರಾಟನೂ ಅಲ್ಲ, ವಿಜೇಂದ್ರರ ಮುತ್ತಿಗೆ ಕಾರ್ಯಕ್ರಮನೂ ಅಲ್ಲ, ಯಾವುದೂ ಅಲ್ಲ. ದಿನವಿಡೀ ನಾವು ಬರೀ ಯತೀಂದ್ರ ಅವರ ಹೇಳಿಕೆಯನ್ನು ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ನೋಡಿ ಯಾವ ರೀತಿ ಮತ್ತೊಂದು ಕಥಾವಸ್ತು ಕೊಟ್ಟಿದ್ದಾರೆ. ಈ ಬೈರತಿ ಸುರೇಶ್ ಕಿಂಗ್ ಈಸ್ ಅಲೈವ್ ಅಂತ ಅವರ ಪ್ರತಿಸ್ಪರ್ಧಿ ಬಣಕ್ಕೆ ಒಂಥರ ಎಚ್ಚರಿಕೆ ಗಂಟೆ, ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ ಹುಲಿ ಇನ್ನೂ ಜೀವಂತವಾಗಿದೆ ಅಂತ. ನಮ್ಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರು ಅಲ್ಲಿ ಇಲ್ಲಿ ಗ್ರಾಮೀಣ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಹೋದಾಗಲೆಲ್ಲ ಹುಲಿಯಾ ಅಂತ ಅವರ ಅಭಿಮಾನಿಗಳೆಲ್ಲ ಜೈಘೋಷ ಮಾಡ್ತಾ ಇರ್ತಾರೆ, ಹುಲಿಯಾ ಅಂತಂದ್ಬಿಟ್ಟು. ಅದಕ್ಕೇನೆ ಟೈಗರ್ ಈಸ್ ಅಲೈವ್ ಅಂತ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಇವ್ರು ಪದೇ ಹೇಳಿದಷ್ಟು ಸಿದ್ದರಾಮಯ್ಯನವ್ರ ಸ್ಥಾನ ಅಭದ್ರವಾಗ್ತಾ ಹೋಗುತ್ತೆ. ಇವ್ರ ರೀತಿ ಬಹಿರಂಗವಾಗಿ ಹೇಳ್ಕೊಂಡಷ್ಟು ಅವ್ರ ಶತ್ರುಗಳು ಇನ್ನೂ ಬಲಿಷ್ಠರಾಗ್ತಾ ಹೋಗ್ತಾರೆ. ಕಿಂಗ್ ಈಸ್ ಅಲೈವ್, ಪೊಲಿಟಿಕಲಿ ಆರೋಗ್ಯ ಇನ್ನೂ ಹೆಚ್ಚಿಗೆ ಕೊಡ್ಲಿ ದೇವರು ಸಿದ್ದರಾಮಯ್ಯನವರಿಗೆ. ಬಟ್ ನಾವು ಪೊಲಿಟಿಕಲಿನೇ ಮಾತನಾಡೋಣ. ಪೊಲಿಟಿಕಲಿ ಸಿದ್ದರಾಮಯ್ಯನವರು ಅಲೈವ್ ಅನ್ನೋದನ್ನ ಬೈರತಿ ಸುರೇಶ್ ಅವರು ದೃಢೀಕರಿಸುವಂತ ಪರಿಸ್ಥಿತಿ ಇದೆಯಾ? ಈ ಸ್ಟಿಲ್ ಅವರ್ ಚೀಫ್ ಮಿನಿಸ್ಟರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಹಾಗೆ ಅಧಿಕಾರ ಹಸ್ತಾಂತರ ಇತ್ಯಾದಿ ಇದು ಪಾರ್ಟಿಯ ಇಂಟರ್ನಲ್ ಮ್ಯಾಟರ್ ಅಂತ ಹೇಳಿ ಅವ್ರದೇ ಪಕ್ಷದ ಎಲ್ಲರೂ ಮಾತನಾಡ್ತಿದ್ದಾರೆ. ಅವರ ಪೊಲಿಟಿಕಲ್ ಜರ್ನಿಯಲ್ಲಿ ಅವ್ರ ಅಲೈವ್ ಇಲ್ಲ ಅನ್ನೋ ಪರಿಸ್ಥಿತಿ ಇದೆಯಾ, ಅಥವಾ ಅವ್ರ ಅಲೈವ್ ಇದ್ದಾರೆ ಅನ್ನೋದನ್ನ ಖಾತ್ರಿಪಡಿಸುವಂತಹ ಅನಿವಾರ್ಯತೆ ಇದೆಯಾ ಅಂತ? ಆ ಆತಂಕ ಅನಿವಾರ್ಯತೆ ಇರೋದ್ರಿಂದ ಆ ಮಾತು ಅವ್ರ ಬಾಯಲ್ಲಿ ಬಂತು. ಆತಂಕ ಇಲ್ದ್ರೆ ಯಾಕೆ ಹೇಳ್ಬೇಕಾಗಿತ್ತು ಅವರು ಕಿಂಗ್ ಇಸ್ ಅಲೈವ್ ಅಂತ? ಜನರಿಗೆ ಜ್ಞಾಪಿಸಬೇಕಾಗಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ ಇನ್ನೂ ಜೀವಂತವಾಗಿದ್ದಾನೆ ಅಂತ. ಯಾವ ರೀತಿ ಬ್ರಿಟಿಷರು ಬಯಸ್ತಾರೋ ಆತನ ಶತ್ರುಗಳನ್ನೆಲ್ಲ ಚದುರಿಸು, ನೆಲದ ಮೇಲೆ ಬೀಳಿಸು, ಅವರ ರಾಜಕೀಯವನ್ನ ಸೋಲಿಸು, ಅವರ ಕುತಂತ್ರಗಳೆಲ್ಲ ಭಗ್ನಗೊಳಿಸು ಅಂತ ಅವ್ರು ಏನ್ ಹೇಳ್ತಾರೆ, ಅದೇ ಇವ್ರ ಮನಸ್ಸಲ್ಲಿದೆ. ಹೇಗಾದ್ರೂ ಮಾಡಿ ನಮ್ಮ ಮುಖ್ಯಮಂತ್ರಿನ ಆತನ ಶತ್ರುಗಳಿಂದ ರಕ್ಷಿಸು ಅಂತಂದ್ಬಿಟ್ಟು. ಇದು ನೋಡಿ, ಬರ್ತಾ ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಎಷ್ಟು ನಗಪಾಟಲು ವಸ್ತು ಆಗ್ತಾ ಇದೆ. ಮುಖ್ಯಮಂತ್ರಿಯ ಮುಂದುವರಿಕೆ ಇರಲಿ ಅಥವಾ ಬದಲಾವಣೆ ಇರಲಿ, ಯಾವುದಕ್ಕೂ ಕೂಡ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳಾಗ್ಲಿ ಅಥವಾ ಅವರ ಕೇಂದ್ರದ ಹೈಕಮಾಂಡ್ ಆಗ್ಲಿ, ಇಬ್ರು ಕೂಡ ಇನ್ನು ಮುಂದೆ ಜನರ ಬಾಯಲ್ಲಿ ಒಂದು ಪ್ರಹಸನದ ಮುಂದುವರಿಕೆ ತರ ಕಾಣ್ತಾ ಇದೆ ಇಡೀ ದೃಶ್ಯಾವಳಿ. ಅದಕ್ಕೆಲ್ಲೂ ಹತ್ತಿರದಲ್ಲೇ ಮುಕ್ತಾಯ ಇದೆ ಅಂತ ಅನಿಸ್ತಾನೆ ಇಲ್ಲ. ಆದ್ರೆ ಕ್ಷಣಗಣನೆ ಶುರುವಾಗಿದೆ ಅಂತ ಪ್ರತಿ ದಿವಸ ನಾವು ಲೆಕ್ಕ ಹಾಕ್ತಾ ಇರ್ತೇವೆ. ಬಟ್ ಆ ಕ್ಷಣ ಯಾವಾಗ ಬಂದೀತು, ಆ ಮುಹೂರ್ತ ಏನಾದ್ರು ಫಿಕ್ಸ್ ಮಾಡಿದ್ರಾ, ಅದು ಗೊತ್ತಾಗ್ತಾ ಇಲ್ಲ. ಅವ್ರ ನಾಯಕ ನಿನ್ನೆ ಲೋಕಸಭೆಯಲ್ಲಿ ಭರ್ಜರಿ ಭಾಷಣ ಮಾಡಿಬಿಟ್ರು. ಅವರ ಅಚ್ಚುಮೆಚ್ಚಿನ ವಿಷಯ ವೋಟ್ ಚೋರಿ ಬಗ್ಗೆ ಒಂದು ಭಯಂಕರ ಭಾಷಣ ಮಾಡಿಬಿಟ್ಟು ಇವತ್ತಾಗಲೇ ಜರ್ಮನಿಗೆ ಪಲಾಯನ ಮಾಡಿಬಿಟ್ರು. ಅವ್ರು ಇಲ್ವೇ ಇಲ್ಲ. ಸೊ ಈಗ ಮತ್ತೆ ಹೈಕಮಾಂಡ್ ಅಭಿಪ್ರಾಯ ಅವ್ರು ಹೇಳ್ದಂಗೆ ಕೇಳ್ತವೆ, ಅವ್ರ ಆದೇಶ ಬರಲಿ ಅಂತಂದ್ರೆ ಅವ್ರು ಜರ್ಮನಿಯಿಂದ ವಾಪಸ್ ಬರೋವರೆಗೂ ಆದೇಶ ಬರಲ್ಲ. ಅಲ್ಲಿವರೆಗೂ ಸಿದ್ದರಾಮಯ್ಯ ಮುಂದುವರಿತಾ ಇರ್ತಾರೆ. ಅಂತೂ ಅವ್ರ ಅದೃಷ್ಟ ಚೆನ್ನಾಗಿದೆ ನೋಡಿ. ವಾರಕ್ಕೊಂದ್ 3-4 ದಿವಸ ಅವ್ರ ನಾಯಕರು ವಿದೇಶಕ್ಕೆ ಹೋಗ್ಬಿಡೋದ್ರಿಂದ ಸಿದ್ದರಾಮಯ್ಯವ್ರಿಗೆ ಲೈಫ್ ಸಿಗ್ತಾ ಇರುತ್ತೆ. ಒಂದು ವಾರ ಬಿಟ್ಟು ವಿದೇಶದಿಂದ ಬರಲಿ, ಆಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಕೊಡ್ಲಿ, ಆಮೇಲೆ ನನಗೆ ದಿಲ್ಲಿಗೆ ಕರೆಸ್ಕೊಳ್ಳಿ, ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ, ಆಮೇಲೆ ಆದೇಶ ಪಾಲಿಸ್ತೇನೆ ಅಂತಂದ್ಬಿಟ್ಟು ಇವ್ರು ಪ್ರತಿಯೊಬ್ರು ಕೂಡ ಒಂದು ಬಾಲಿಶತನದ ಮಟ್ಟಿಗೆ ಬಂದ್ಬಿಟ್ಟಿದೆ. ಇವ್ರ ಹೇಳಿಕೆಗಳು, ಇವ್ರ ಈ ಉದ್ಗಾರಗಳು ಪ್ರತಿನಿತ್ಯ. ಆಮೇಲೆ ನೋಡಿ, ಈ ಇಡೀ ಬೆಳಗಾವಿ ಅಧಿವೇಶನ ಶುರುವಾದಾಗಿಂದ ಪಾಪ ನಮ್ಮ ಪ್ರತಿಪಕ್ಷಗಳ ಅದೃಷ್ಟ ನೆಟ್ಗಿಲ್ಲ. ಅವ್ರು ಏನೇನೋ ಹೋರಾಟ ಮಾಡಬೇಕು,
ರೈತರನ್ನ ಕರ್ಕೊಂಡು ಸಾವಿರಾರು ರೈತರನ್ನ ಕರ್ಕೊಂಡು ಮುತ್ತಿಗೆ ಹಾಕೋ ಅದೆಲ್ಲ ಮಾಡಕ್ ಹೊರಟಿದ್ರು. ಅದಕ್ಕೆ ಯಾವುದಕ್ಕೂ TRP ಸಿಗ್ತಾ ಇಲ್ಲ, ಅದು ಸುದ್ದಿ ಆಗ್ತಾನೆ ಇಲ್ಲ. ನಿನ್ನೆ ಬೆಳಿಗ್ಗೆ ಅವ್ರು ಇನ್ನೇನು ಮುತ್ತಿಗೆ ಹಾಕ್ಬೇಕನ್ನೋಷ್ಟೊತ್ತಿಗೆ ಇವ್ರ ದಾರಿಯಲ್ಲಿ ಇವ್ರು ಸಿಕ್ಬಿಟ್ರು, ಯತೀಂದ್ರ ಅವ್ರು ಸಿಕ್ಬಿಟ್ರು. ಅವ್ರು ಸಿಕ್ಕ ತಕ್ಷಣ ಪ್ರಶ್ನೆ ಕೇಳಿದ್ರಿ, ಅವ್ರ ಬಾಯಲ್ಲಿ ಒಂದು ಉತ್ತರ ಬಂದ್ಬಿಡ್ತು. ಇಡೀ ದಿವಸ ಚರ್ಚಾ ವಸ್ತು ಯಾವುದು ಅಂತಂದ್ರೆ ಪಾಪ ರೈತರ ಹೋರಾಟನೂ ಅಲ್ಲ, ವಿಜೇಂದ್ರರ ಮುತ್ತಿಗೆ ಕಾರ್ಯಕ್ರಮನೂ ಅಲ್ಲ, ಯಾವುದೂ ಅಲ್ಲ. ದಿನವಿಡೀ ನಾವು ಬರೀ ಯತೀಂದ್ರ ಅವರ ಹೇಳಿಕೆಯನ್ನು ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ನೋಡಿ ಯಾವ ರೀತಿ ಮತ್ತೊಂದು ಕಥಾವಸ್ತು ಕೊಟ್ಟಿದ್ದಾರೆ. ಈ ಬೈರತಿ ಸುರೇಶ್ ಕಿಂಗ್ ಈಸ್ ಅಲೈವ್ ಅಂತ ಅವರ ಪ್ರತಿಸ್ಪರ್ಧಿ ಬಣಕ್ಕೆ ಒಂಥರ ಎಚ್ಚರಿಕೆ ಗಂಟೆ, ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ ಹುಲಿ ಇನ್ನೂ ಜೀವಂತವಾಗಿದೆ ಅಂತ. ನಮ್ಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರು ಅಲ್ಲಿ ಇಲ್ಲಿ ಗ್ರಾಮೀಣ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಹೋದಾಗಲೆಲ್ಲ ಹುಲಿಯಾ 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 ಅಂತ ಅವರ ಅಭಿಮಾನಿಗಳೆಲ್ಲ ಜೈಘೋಷ ಮಾಡ್ತಾ ಇರ್ತಾರೆ, ಹುಲಿಯಾ ಅಂತಂದ್ಬಿಟ್ಟು. ಅದಕ್ಕೇನೆ ಟೈಗರ್ ಈಸ್ ಅಲೈವ್ ಅಂತ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಇವ್ರು ಪದೇ ಪದೇ ಹೇಳಿದಷ್ಟು ಸಿದ್ದರಾಮಯ್ಯನವ್ರ ಸ್ಥಾನ ಅಭದ್ರವಾಗ್ತಾ ಹೋಗುತ್ತೆ. ಇವ್ರ ರೀತಿ ಬಹಿರಂಗವಾಗಿ ಹೇಳ್ಕೊಂಡಷ್ಟು ಅವ್ರ ಶತ್ರುಗಳು ಇನ್ನೂ ಬಲಿಷ್ಠರಾಗ್ತಾ ಹೋಗ್ತಾರೆ.